5 ಸ್ಟೆಪ್ಸ್ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದಲ್ಲಿ ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್‌ನ ನೀವು ಪಾಸಿಟಿವ್ ಆಗಿ ರೈಸ್ ಮಾಡ್ಕೊಂಡು ಹೋಗ್ಬೋದು. ಅದು ಹೇಗೆ ಅಂತೀರಾ? ನಾನು ಈ 5 ಸ್ಟೆಪ್ಸ್‌ನ ಡಿಸ್ಕಸ್ ಮಾಡ್ತೀನಿ. ಸೊ ದಟ್ ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಗ್ರಾಟಿಟ್ಯೂಡ್. ಪ್ರತಿದಿನ ನೀವು 3 ಥಿಂಗ್ಸ್‌ಗೆ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಹೋಗಿ. 3 ಮಿನಿಟ್ಸ್ 3 ಥಿಂಗ್ಸ್‌ಗೆ ನೀವು ಗ್ರಾಟಿಟ್ಯೂಡ್ ಫೀಲ್ ಮಾಡಿ ಕಾಮ್ ಆಗಿದ್ದಾಗ ಪ್ರತಿದಿನ ನೀವು ಥ್ಯಾಂಕ್ ಯು ಫೀಲ್ ಮಾಡ್ತಾ ಇದ್ದಾಗ, ಕೃತಜ್ಞತೆಯಿಂದ ಇದ್ದಾಗ ನಮ್ಮಲ್ಲಿರುವಂತಹ ವೈಬ್ರೇಷನ್ಸ್ ಇನ್ಕ್ರೀಸ್ ಆಗ್ತಿರುತ್ತೆ. ಯಾವಾಗ ನಾವು ಥ್ಯಾಂಕ್ ಯು, ಐ ಲವ್ ಯು ಇದೆಲ್ಲ ಹೈ ವೈಬ್ರೇಷನ್ಸ್, ಹೈ ಫ್ರೀಕ್ವೆನ್ಸಿಯಲ್ಲಿ ಇರ್ತೀವಿ. ಯಾವಾಗಲೂ ನಾವು ಥ್ಯಾಂಕ್ ಯು ಹೇಳೋದಾಗ್ಲಿ, ಗ್ರಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾಗ ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್ ನಿಮಗೆ ಗೊತ್ತಿಲ್ಲದಿರೋ ಇದ್ದಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಪ್ರತಿಯೊಬ್ಬ ಸಕ್ಸಸ್‌ಫುಲ್ ಪೀಪಲ್ ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತಾ ಇರಿ. ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೂ ಅವ್ರು ಥ್ಯಾಂಕ್ ಯು ಅಂತ ಹೇಳ್ತಾ ಇರ್ತಾರೆ. ಇದನ್ನ ನಾವು ಕೂಡ ಪ್ರಾಕ್ಟೀಸ್ ಮಾಡ್ಕೊಂಡಾಗ ನಮ್ಮಲ್ಲಿರುವಂತಹ ವೈಬ್ರೇಷನ್ಸ್‌ನ ನಾವು ಇನ್ಕ್ರೀಸ್ ಮಾಡ್ಕೊಬಹುದು. ನೆಕ್ಸ್ಟ್ ಥಿಂಗ್ ಇಸ್ ಪಾಸಿಟಿವ್ ಅಫರ್ಮೇಷನ್ಸ್. ಪ್ರತಿದಿನ ಪಾಸಿಟಿವ್ ಅಫರ್ಮೇಷನ್ಸ್ ಹೇಳ್ತಾ ಇರಿ. ಅದು ಹೇಗೆ ಅಂತೀರಾ? ಐ ಆಮ್ ಗ್ರೇಟ್‌ಫುಲ್, ಐ ಆಮ್ ಪಾಸಿಟಿವ್, ಐ ಅಟ್ರಾಕ್ಟ್ ಅಬಂಡೆನ್ಸ್, ಐ ಆಮ್ ಎನರ್ಜಿಟಿಕ್, ಐ ಆಮ್ ಹೆಲ್ತಿ ಇದನ್ನೆಲ್ಲ ಹೇಳ್ತಾ ಇದ್ದಾಗ ನೀವು ಬೆಳಗ್ಗೆ ಎದ್ದಿದ ತಕ್ಷಣ ಈ ಪಾಸಿಟಿವ್ ವರ್ಡ್ಸ್ ಇಂದ ಸ್ಟಾರ್ಟ್ ಮಾಡಿದಾಗ ಆ ಡೇ ಫುಲ್ಲು ನೀವು ವೈಬ್ರೇಟಿಂಗ್ ಆಗಿರ್ತೀರಾ, ಹ್ಯಾಪಿ ಆಗಿರ್ತೀರಾ, ಎನರ್ಜಿಟಿಕ್ ಆಗಿರ್ತೀರಾ. ನೀವು ಏನ್ ಮಾತಾಡ್ತಿರೋ, ನಿಮ್ಮ ಥಾಟ್ಸ್ ಏನಿರುತ್ತೋ ಅದಕ್ಕೆ ಪ್ರತಿಯೊಂದಕ್ಕೂ ಎನರ್ಜಿ ಇರುತ್ತೆ. ನೀವು ಆ ಎನರ್ಜಿನ ಹೇಗೆ ನಿಮ್ಮ ಲೈಫಲ್ಲಿ ಯೂಸ್ ಮಾಡ್ಕೊಂತೀರಾ ಅನ್ನೋದೇ ತುಂಬಾ ಇಂಪಾರ್ಟೆಂಟ್. ಇದನ್ನ ಪ್ರತಿದಿನ ನೀವು ಪ್ರಾಕ್ಟೀಸ್ ಮಾಡಿ. ಒಂದು ಪಾಸಿಟಿವ್ ಅಫರ್ಮೇಷನ್ ಅಟ್ಲೀಸ್ಟ್ 5 ಟೈಮ್ಸ್ ಹೇಳಿ. ಒಂದು ದಿನದಲ್ಲಿ ಐ ಆಮ್ ಎನರ್ಜಿಟಿಕ್, ಐ ಆಮ್ ನೀವು ಯಾವಾಗ ಸ್ವಲ್ಪ ಲೋ ಫೀಲ್ ಮಾಡ್ತಾ ಇರ್ತೀರಾ ಸ್ಟಾರ್ಟ್ ಮಾಡಿ. ಐ ಆಮ್ ಎನರ್ಜಿಟಿಕ್, ಐ ಆಮ್ ಸ್ಟ್ರಾಂಗ್ ಅಂತ ಹೇಳ್ತಾ ಇದ್ದಾಗ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್‌ಗೆ ಅದು ಹೋಗಿದಾಗ ನೀವು ಸ್ಟ್ರಾಂಗ್ ಆಗ್ತೀರಾ. ನೀವು ಎದ್ದೊಳ್ತೀರಾ. ಆ ಕೆಲಸ ಸ್ಟಾಪ್ ಮಾಡಿದ್ರೆ ಎದ್ದು ನೀವು ಕೆಲಸ ಮಾಡ್ತೀರಾ. ಥರ್ಡ್ ಸ್ಟೆಪ್ ಇಸ್ ನಿಮ್ಮ ಬಾಡಿನ ಮೂವ್ ಮಾಡಿ. ಒಂದೇ ಪ್ಲೇಸಲ್ಲಿ 15 ಮಿನಿಟ್ಸ್ ಮೇಲೆ ಕುತ್ಕೋಬೇಡಿ. ಒಂದೇ ಹತ್ರ ಕುತ್ಕೊಂಡಾಗ ನಮ್ಮಲ್ಲಿರುವಂತಹ ಥಾಟ್ಸ್ ಚೇಂಜ್ ಆಗ್ತಾ ಇರುತ್ತೆ. ಇವಾಗ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ತೀವಿ. ಯಾವ್ದಾದ್ರು ಒಂದು ಮೊಬೈಲ್ ಇಟ್ಕೊಂಡು ಒಂದು ವಿಡಿಯೋ ನೋಡೋಷ್ಟೊತ್ತಿಗೆ ನೆಗೆಟಿವ್. ಆ ಥಾಟ್ಸ್ ಎಷ್ಟು ಫಾಸ್ಟ್ ಆಗಿ ನಮ್ಮ ಮೂವ್‌ಮೆಂಟ್ ಆಗ್ತಾರೆ. ಒಂದೇ ಪ್ಲೇಸಲ್ಲಿ ನಾವು ಕುತ್ಕೊಂಡಿದ್ದಾಗ ನಮ್ಮಲ್ಲಿರುವಂತಹ ನಮ್ಮ ಬಾಡಿ ಆಗಲಿ, ನಮ್ಮ ಮೈಂಡ್ ಆಗಲಿ ಬೇರೆ ಕಡೆ ಫೋಕಸ್ ಆಗುತ್ತೆ. ಅದು ಚೇಂಜ್ ಮಾಡಿ. ಅಟ್‌ಲೀಸ್ಟ್ ನಿಮ್ಮ ಮೂವ್‌ಮೆಂಟ್ ಅಲ್ಲಿ ಸ್ಟ್ರೆಸ್ ಇದ್ದಾಗ ನೀವು ಎಲ್ಲಾದ್ರೂ ಹೋಗೋದಾಗ್ಲಿ, ಓಡಾಡೋದಾಗ್ಲಿ, ಎಕ್ಸರ್ಸೈಸ್ ಮಾಡೋದಾಗ್ಲಿ ಇದೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಈ ಪ್ಲೇಸಲ್ಲಿ ಕೂತಾಗ ನಮ್ಮ ಥಾಟ್ಸ್ ಅಲ್ಲಿ ನೆಗೆಟಿವಿಟಿ ಬರೋ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ದಟ್ ನಾವು ಯಾವಾಗ ನಮ್ಮ ಬಾಡಿ ಮೂವ್‌ಮೆಂಟ್ ಮಾಡಿದಾಗ ಅಟ್‌ಲೀಸ್ಟ್ ಡ್ಯಾನ್ಸ್ ಆಗಲಿ, ಏನಾದ್ರೂ ಒಂದು ಎಕ್ಸರ್ಸೈಸ್ ಆಗಲಿ, ಯೋಗ ಆಗಲಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ನೆಕ್ಸ್ಟ್ ದ ಫೋರ್ತ್ ಸ್ಟೆಪ್ ಇಸ್ ಇಂಪಾರ್ಟೆಂಟ್ ಮೆಡಿಟೇಷನ್‌ನ ಪ್ರಾಕ್ಟೀಸ್ ಮಾಡಿ. ಪ್ರತಿಯೊಬ್ಬರು ಅಟ್‌ಲೀಸ್ಟ್ 15 ಮಿನಿಟ್ಸ್ ಡೇ ನಾವು ಮೆಡಿಟೇಷನ್‌ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಗ ನಮ್ಮ ಕಣ್ಣು ಮುಚ್ಚಿ 5 ಮಿನಿಟ್ಸ್ ಟು 15 ಮಿನಿಟ್ಸ್ ನಮ್ಮ ಬ್ರೆತ್ ಮೇಲೆ ಮಾತ್ರ ನಮ್ಮ ಶ್ವಾಸದ ಮೇಲೆ ಗಮನ ಹರಿಸಿದಾಗ ನಮ್ಮಲ್ಲಿ ಆಗುವಂತಹ ಚೇಂಜಸ್‌ನ ನೀವೇ ನೋಡಬಹುದು. ಜಸ್ಟ್ ಕಾಮ್ ಆಗಿ ಕೂತ್ಕೊಂಡು ಸ್ಟ್ರೆಸ್ ಫ್ರೀ ಆಗಿ ರಿಲ್ಯಾಕ್ಸ್ಡ್ ಆಗಿ ನಿಮ್ಮ ಬ್ರೀತ್ ಮೇಲೆ ನೀವು ಫೋಕಸ್ ಮಾಡಿ. ನಿಮ್ಮ ಬ್ರೆತ್ ಮೇಲೆ ಯಾವಾಗ ಫೋಕಸ್ ಮಾಡ್ತೀರೋ, ನಿಮ್ಮ ಶ್ವಾಸದ ಮೇಲೆ ಗಮನ ಹರಿಸಿದಾಗ ನಿಮ್ಮಲ್ಲಿರುವಂತಹ ಅರ್ಧ ಸ್ಟ್ರೆಸ್, ಆಂಕ್ಸೈಟಿ ನಿಮ್ಮಲ್ಲಿರುವಂತಹ ಕಾಯಿಲೆಗಳೆಲ್ಲ ಹೀಲ್ ಮಾಡ್ಕೊಂತ ಹೋಗ್ತೀರಾ. ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮಲ್ಲಿರುವಂತಹ ವೈಬ್ರೇಷನ್ಸ್‌ನ ನೀವೇ ಇನ್ಕ್ರೀಸ್ ಮಾಡ್ಕೊಂಡು ಹೋಗ್ತಾ ಇರ್ಬೋದು. ದ ಇಂಪಾರ್ಟೆಂಟ್ ಥಿಂಗ್ ಇಸ್ ಸರೌಂಡ್ ಯುವರ್ಸೆಲ್ಫ್ ವಿತ್ ಪಾಸಿಟಿವಿಟಿ. ಪಾಸಿಟಿವ್ ಪೀಪಲ್ಸ್ ಆಗಲಿ, ಪಾಸಿಟಿವ್ ಪ್ಲೇಸಸ್ ಆಗಲಿ, ಪಾಸಿಟಿವ್ ಥಿಂಗ್ಸ್‌ನಾಗಲಿ ನೀವು ನೋಡೋಕೆ ಜಾಸ್ತಿ ಎನ್ಕರೇಜ್ ಮಾಡಿ. ಸೊ ದಟ್ ನೀವು ಆದಷ್ಟು ಪಾಸಿಟಿವ್ ಪೀಪಲ್ಸ್ ಜೊತೆ ಅಲೈನ್ ಆಗಿ, ಪಾಸಿಟಿವ್ ಥಿಂಗ್ಸ್‌ನ ನೋಡಿ, ಎಲ್ಲಿ ಪಾಸಿಟಿವಿಟಿ ಇರುತ್ತೋ ಅಲ್ಲಿ ನೀವು ಹೋಗಿ. ಎಲ್ಲಿ ನೆಗೆಟಿವ್ ಇರುತ್ತೋ ಆದಷ್ಟು ದೂರ ಇರಿ. ಅದು ನ್ಯೂಸ್ ಆಗ್ಬೋದು. ನೀವು ಏನಾದ್ರೂ ಒಂದು ಇನ್‌ಸ್ಟಾಗ್ರಾಮ್ ಆಗಲಿ, ಇನ್ನೊಂದಾಗಲಿ ಓಪನ್ ಮಾಡಿದಾಗ ತುಂಬಾನೇ ನೆಗೆಟಿವ್ ನ್ಯೂಸ್ ಅದನ್ನ ಆದಷ್ಟು ನಿಮ್ಮ ಕಡೆಗೆ ಸೆಳ್ಕೋಬೇಡಿ. ಸೊ ದಟ್ ನಿಮ್ಮಲ್ಲಿರುವಂತಹ ನಿಮ್ಮ ಥಾಟ್ಸ್ ಚೇಂಜ್ ಆಗ್ಬೋದು. ನಿಮ್ಮ ಫ್ರೀಕ್ವೆನ್ಸೀಸ್ ಮ್ಯಾಚ್ ನೀವೇನೋ ಒಂದು ನೋಡ್ತಾ ಇರ್ತೀರಾ ಅದಕ್ಕೆ ಕನೆಕ್ಟ್ ಆಗ್ಬಿಡ್ತೀರಾ. ವೆನ್ ಯು ಆರ್ ಅಲೈನ್ಡ್ ವಿತ್ ಪಾಸಿಟಿವಿಟಿ ನಿಮ್ಮ ವೈಬ್ರೇಷನ್ಸ್ ಕೂಡ ಅದೇ ತರ ಇರುತ್ತೆ. ಸ್ಲೋ ಮ್ಯೂಸಿಕ್ಸ್ ಕೇಳೋದಾಗ್ಲಿ, ನೇಚರ್ ಜೊತೆ ಅಲೈನ್ ಆಗೋದಾಗ್ಲಿ, ಪ್ರತಿಯೊಂದು ಸತಿನೂ ಒಂದು ಸ್ಮಾಲ್ ಥಿಂಗ್ಸ್‌ಗೂ ಹ್ಯಾಪಿನೆಸ್ ಫೀಲ್ ಮಾಡೋದಾಗ್ಲಿ ಇದೆಲ್ಲ ಮಾಡಿದಾಗ ನಿಮ್ಮಲ್ಲೇ ಗೊತ್ತಿಲ್ಲದಿರೋ ಇದ್ದಷ್ಟು ಚೇಂಜಸ್‌ನ ನೀವು ನೋಡ್ತಾ ಹೋಗ್ಬೋದು. ಇದನ್ನ ಆದಷ್ಟು ಈ 5 ಥಿಂಗ್ಸ್‌ನ ನೀವು ಪ್ರಾಕ್ಟೀಸ್ ಮಾಡ್ತಾ ಇರಿ. ನಿಮ್ಮಲ್ಲಿಯೇ ನಿಮ್ಮ